Namaste everyone, welcome back to Dr. Meenakshi's Medica. This is Dr. Meenakshi, BMS MD IO Ayurvedic Pediatrician. ನಾವು ಇವತ್ತು ರಕ್ತ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು, ನಾವು ಹೆಮೋಗ್ಲೋಬಿನ್ ಅಂತೀವಿ. ಹೆಮೋಗ್ಲೋಬಿನ್ನ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು, ನಾವು ಎಷ್ಟೋ ಜನರಲ್ಲಿ ಕೇಳ್ತೀವಿ ನಮಗೆ HB ಕಮ್ಮಿ ಇದೆ ಆರ್ ಡ್ಯೂ ಟು HB ಲೋ ನಮ್ಮ ಎಷ್ಟೋ ಹೆಣ್ಮಕ್ಳಲ್ಲಿ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ವೀಕ್ನೆಸ್ ಆಗಿರ್ಬೋದು, ಫ್ಯಾಟಿಗ್ ಆಗಿರ್ಬೋದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಸಫರ್ ಆಗ್ತಾನೆ ಇರ್ತಾರೆ. ಹಾಗೆ HB ಲೋ ಇದ್ದವರಲ್ಲಿ ನಾವು ಎಷ್ಟೋ ಮೆಡಿಸಿನ್ಸ್ ತೊಗೋತಿದ್ದೀವಿ, ಟ್ರೈ ಮಾಡ್ತಿದ್ದೀವಿ, ಅದು ಇನ್ಕ್ರೀಸ್ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟು ಕೇಳ್ತೀವಿ ಅಲ್ವಾ. ಸೊ ನಾನಿವತ್ತು ಒಂದು 6 ಟಿಪ್ಸ್ ಹೇಳ್ಕೊಡ್ತೀನಿ, ನೀವು ನ್ಯಾಚುರಲಿ HBನ ಹೆಂಗೆ ಜಾಸ್ತಿ ಮಾಡ್ಬೋದು. ಆಮೇಲೆ ಎಷ್ಟು ದಿನ ಮಾಡಬೇಕು, 3 ಮಂತ್ಸ್, 6 ಮಂತ್ಸ್, 1 ಇಯರ್, ಡಿಪೆಂಡ್ಸ್ ಆನ್ ಯುವರ್ ಪ್ರಕೃತಿ. ನೀವು ಜಾಸ್ತಿ ಮಾಡ್ಕೋಬೋದು HBನ ನ್ಯಾಚುರಲ್ ಲೆವೆಲಲ್ಲಿ. ನಾ ಈ 6 ಟಿಪ್ಸ್ ಫಾಲೋ ಮಾಡೋದ್ರಿಂದ ಏನೇನು ಮಾಡಬೇಕು. ಆ್ಯಂಡ್ ಸ್ವಲ್ಪ ಜನಕ್ಕೆ ಕ್ವಶನ್ ಇರುತ್ತೆ, ನಾವು ಏನೇನೋ ಟ್ರೈ ಮಾಡಿದ್ವಿ, ಮೆಡಿಸನ್ ಎಲ್ಲ ತೊಗೊಂಡ್ವಿ, ಆದರೂ HB ಇನ್ಕ್ರೀಸ್ ಆಗ್ತಿಲ್ಲ, ಯಾಕೆ ಇನ್ಕ್ರೀಸ್ ಆಗಲ್ಲ ಅನ್ನೋದು ಟ್ರಿಕ್ಕು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ದಿಸ್ HB ಅಂದರೆ ಅದು ಒಂದು ಪ್ರೋಟೀನ್ which increases the oxygen level, or it is a protein in a cell. HB ಅನ್ನೋದು ರೆಡ್ ಬ್ಲಡ್ ಸೆಲ್ದು ಒಂದು ಪ್ರೋಟೀನ್ ಅಂಶ. ಈ ಅಂಶ ಆಕ್ಸಿಜನ್ ಸಪ್ಲೈಗೆ ಹೆಲ್ಪ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಮೂವ್ ಮಾಡಿ ಆಕ್ಸಿಜನ್ ಸಪ್ಲೈನ ಜಾಸ್ತಿ ಮಾಡುತ್ತೆ ಈ HB ಅನ್ನೋ ಪ್ರೋಟೀನ್. ಸೊ ಇದು ಲೋ ಆದಾಗ ಆಬ್ವಿಯಸ್ಲಿ ನಮ್ಮ ಬಾಡಿಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಅದರಿಂದ ಆಕ್ಸಿಜನ್ ಲೆವೆಲ್ ಕಮ್ಮಿಯಿಂದ ನಮಗೆ 108 ಸಮಸ್ಯೆಗಳು ಕಾಡುತ್ತೆ. ನಾವು ಹೇಗೆ ಇದನ್ನು ಇನ್ಕ್ರೀಸ್ ಮಾಡ್ಕೋಬೋದು ನ್ಯಾಚುರಲ್ ಆಗಿ? ಫಸ್ಟ್ ಟಿಪ್, ಗ್ರೀನ್ ವೆಜಿಟೇಬಲ್ಸ್ ಆದಷ್ಟು ಜಾಸ್ತಿ ತಿನ್ನಿ. ಆದಷ್ಟು ಜಾಸ್ತಿ ಅಂದರೆ ಬರೀ ಗ್ರೀನ್ ವೆಜಿಟೇಬಲ್ಸೇ ತಿನ್ನಬೇಕು ಅಂತಿಲ್ಲ. ನೀವು ಓವರಾಲ್ 1 ಡೇ ರುಟೀನಲ್ಲಿ 1 ಡೈಟಲ್ಲಿ ಗ್ರೀನ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಪಾಲಕ್ ಇರ್ಬೋದು, ಮೇಥಿ ಇರ್ಬೋದು. ಡೈಲಿ 1 ಡೈಟಲ್ಲಿ 1 ಗ್ರೀನ್ ವೆಜಿಟೇಬಲ್ ಲೈಕ್ ಪಲ್ಯ ಇರ್ಬೋದು ಇಲ್ಲ ರಾ ಇರ್ಬೋದು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಡೈಲಿ ಒಂದೇ ಸೊಪ್ಪಲ್ಲ, ದಿನ ಬೇರೆ ಬೇರೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡೈಟ್ನ. ಫಸ್ಟ್ ಟಿಪ್. ಸೆಕೆಂಡ್ ಟಿಪ್, ಐರನ್ ಫೋಲೇಟ್ ಕಂಟೆಂಟ್ ಇರೋ ಡೈಟ್ಸ್ನ ಜಾಸ್ತಿ ತೊಗೊಳ್ಳಿ. ಐರನ್ ಫೋಲೇಟ್ ಕಂಟೆಂಟ್ ಇರೋದು ಯಾವುದು ಅಂದರೆ ಖರ್ಜೂರ ಇರ್ಬೋದು, ಅಂಜೀರ್ ಇರ್ಬೋದು, ಸ್ಪೆಷಲಿ ಸೋಕ್ಡ್ ಅಂಜೀರ್, ಆರ್ ಡ್ರೈ ಫ್ರೂಟ್ಸ್, ಆರ್ ನಟ್ಸ್ ತೊಗೊಳ್ಳಿ, ಗ್ರೇನ್ಸ್, ಆರ್ ಪೀನಟ್ ಬಟರ್, ಸ್ಪೆಷಲಿ ಹೋಮ್ ಮೇಡ್ ಪೀನಟ್ ಬಟರ್ ತೊಗೋಬೋದು. ವೆಜಿಟೇಬಲ್ಸಲ್ಲಿ ಬೀಟ್ರೂಟ್, ಟೊಮ್ಯಾಟೊ ಇದನ್ನೆಲ್ಲ ಆದಷ್ಟು ನಿಮ್ಮ ಡೈಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಐರನ್ ಫೋಲೇಟ್ ಕಂಟೆಂಟ್ ಇರೋ ಡೈಟ್ ಡೈಲಿ ನಿಮ್ಮ ಬಾಡಿಗೆ ಬೇಕೇ ಬೇಕು. ನೆಕ್ಸ್ಟ್ ಥರ್ಡ್ ಟಿಪ್, ನಾವು ಸ್ಪೆಷಲಿ ಈ ಟಿಪ್ನ ನಾವು ಟ್ರಿಕ್ ಹೇಳ್ಕೊಡ್ತೀನಿ ಅನ್ನಲ್ಲ, ನೀವು ಐರನ್ ಜಾಸ್ತಿ ಆಗೋಕ್ಕೆ ಐರನ್ ಬೇಸ್ಡ್ ಸಪ್ಲಿಮೆಂಟ್ಸ್ ತೊಗೋತಿರ್ಬೋದು, ಐರನ್ ಬೇಸ್ಡ್ ಡೈಟ್ ತೊಗೋತಿರ್ಬೋದು. ಆದರೆ ಆ ಐರನ್ ನಿಮ್ಮ ಬಾಡಿಗೆ ಅಬ್ಸರ್ವ್ ಆಗೋಕ್ಕೆ ನಮಗೆ ಇನ್ನೊಂದು ಅಂಶ ಬೇಕು. ಯಾವುದು ಅಂದರೆ ವಿಟಮಿನ್ ಸಿ. ಇಫ್ ವಿಟಮಿನ್ ಸಿ ಡೆಫಿಷಿಯನ್ಸಿ ನಿಮ್ಮ ಬಾಡೀಲಿ ಇದ್ದರೆ ನೀವು ಎಷ್ಟೇ ಐರನ್ ಕಂಟೆಂಟ್ ತೊಗೊಂಡ್ರೂ ನಿಮ್ಮ HB ಜಾಸ್ತಿ ಆಗಲ್ಲ. ಸೊ ಇದಕ್ಕೆ ಈಕ್ವಲ್ ಆಗಿ ನಮ್ಮ ಬಾಡೀಲಿ ವಿಟಮಿನ್ ಸಿ ಬೇಕು. ಈ ವಿಟಮಿನ್ ಸಿ ಆರ್ ವಿಟಮಿನ್ ಎ ಕಂಟೆಂಟ್ ಇರೋ ಡೈಟ್ನ ಜಾಸ್ತಿ ತೊಗೊಳ್ಳಿ. ನಿಮಗೆ ವಿಟಮಿನ್ ಸಿ ಎದ್ರಲ್ಲಿ ಸಿಗುತ್ತೆ ಅಂದರೆ ಲೈಕ್ ಸಿಟ್ರಸ್ ಫ್ರೂಟ್ಸ್, ಹುಳಿ ಇರೋ ಫ್ರೂಟ್ಸ್, ಆರೆಂಜ್ ಇರ್ಬೋದು, ಲೆಮನ್ ಇರ್ಬೋದು, ಯಾವುದ್ಯಾವ್ದು ವಿಟಮಿನ್ ಸಿ ಕಂಟೆಂಟ್ ಇದೆಯೋ ಅದನ್ನು ಡೈಲಿ ರೂಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಐರನ್ ಫೋಲೇಟ್ ಜೊತೆ ವಿಟಮಿನ್ ಸಿನೂ ಕರೆಕ್ಟಾಗಿದ್ದರೆ ಮಾತ್ರ ಐರನ್ ಅಬ್ಸರ್ವ್ ಆಗುತ್ತೆ. ನಿಮಗೆ ವಿಟಮಿನ್ ಎ ಆರ್ ವಿಟಮಿನ್ ಸಿ ಕಮ್ಮಿ ಇತ್ತು ಅಂದರೆ ನೀವು ಎಷ್ಟೇ ಐರನ್ ಅಂಶ ತೊಗೊಂಡ್ರು ನಿಮ್ಮ HB ಇನ್ಕ್ರೀಸ್ ಆಗಲ್ಲ. ಸೊ ವಿಟಮಿನ್ ಎ ಎದ್ರದ್ರಲ್ಲಿರುತ್ತೆ. ವಿಟಮಿನ್ ಎ ಅಂದರೆ ರೆಡ್, ಯೆಲ್ಲೋ ಆರ್ ಆರೆಂಜ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ಲೈಕ್ ಕ್ಯಾರೆಟ್, ಇದೆಲ್ಲದರಲ್ಲಿ ವಿಟಮಿನ್ ಎ ಇರುತ್ತೆ. ಆ್ಯಂಡ್ ವಿಟಮಿನ್ ಸಿ ಸಿಟ್ರಸ್ ಫ್ರೂಟ್ಸ್. ಸೊ ಇವೆರಡು ಅಂಶನ ಡೈಲಿ ನಿಮ್ಮ ಡೈಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಟಿಪ್, ಅವಾಯ್ಡ್ ಕೆಫೇನ್. ಈ ಕೆಫೇನ್ ಅನ್ನೋದು ನಮ್ಮ HBನ ಲೋ ಇರೋದನ್ನ ಇನ್ನೂ ಲೋ ಮಾಡುತ್ತೆ ಆ್ಯಂಡ್ ಆಕ್ಸಿಜನ್ ಲೆವೆಲ್ನು ರೆಡ್ಯೂಸ್ ಮಾಡುತ್ತೆ. ಸೊ ನೀವು ಟೀ ಕಾಫಿ ಪ್ರಿಯರ್ ಇದ್ದರೆ ತಗೋಬೋದು ಡೈಲಿ ಒನ್ಸ್, ಆದರೆ ಎಂಟಿ ಸ್ಟಮಕ್ ಯಾವುದು ಬೇಡ. ನೋ ಕೆಫೆನ್, ನೋ ಟೀ ಅಂಶ. ಆಬ್ವಿಯಸ್ಲಿ ಟೀ ಅಂದರೂ ಕೆಫೆನ್ ಕಂಟೆಂಟ್ ಇರುತ್ತೆ. ನೋ ಕೆಫೆನ್ ಇನ್ ಎಂಟಿ ಸ್ಟಮಕ್ಕಲ್ಲಿ ಟೀ ಕಾಫಿ ಏನೂ ತೊಗೋಬೇಡಿ. ನಿಮಗೆ ಹಾಗೆ ಪ್ರಿಯರ್ ಇದ್ದೀರಿ ನೀವು, ನಿಮಗೆ ಬೇಕೇ ಬೇಕು ಕೆಫೆನ್ ಕಂಟೆಂಟು ಅಂದರೆ ಆಫ್ಟರ್ ಫುಡ್ ಆರ್ ಆಫ್ಟರ್ ಬ್ರೇಕ್ಫಾಸ್ಟ್, ಊಟ ಆದ ತಕ್ಷಣ ಬೇಡ, ಒಂದು ಹಾಫ್ ಆನ್ ಅವರ್ 1 ಅವರ್ ಗ್ಯಾಪ್ ಇಟ್ಬಿಟ್ಟು ಬೇಕಿದ್ರೆ ನೀವು ಕಾಫಿನೋ ಟೀನೋ ತೊಗೋಬೋದು ಡೈಲಿ ಒನ್ಸ್ ಆರ್ ಟ್ವೈಸ್, ನಾಟ್ ಮೋರ್ ದೆನ್ ಟ್ವೈಸ್. ನೆಕ್ಸ್ಟ್ ಪಾಯಿಂಟ್ ಈಸ್ ವಿಟಮಿನ್ ಡಿ ಆರ್ ವಿಟಮಿನ್ B12.
ಇವೆರಡು ಅಂಶನೂ ನಮ್ಮ ಬಾಡಿಗೆ ಬೇಕೇ ಬೇಕು. ಒಂದು ವೇಳೆ ನೀವು ವಿಟಮಿನ್ ಸಿನೂ ಫಾಲೋ ಮಾಡ್ತಿದ್ದೀರಾ, ವಿಟಮಿನ್ ಐರನ್ ಫೋಲೇಟ್ ಡೈಟ್ನೂ ಫಾಲೋ ಮಾಡ್ತಿದ್ದೀರಾ, ಆದರೂ ನಿಮ್ಮ HB ಇನ್ಕ್ರೀಸ್ ಆಗ್ತಿಲ್ಲ ಅಂದರೆ ಅದರ ಅರ್ಥ ನಿಮ್ಮ ಬಾಡೀಲಿ ವಿಟಮಿನ್ B12 ಆರ್ ವಿಟಮಿನ್ D ಡೆಫಿಷಿಯನ್ಸಿ ಇದೆ ಅಂತ ಅರ್ಥ. ಒಂದು ವೇಳೆ ಇವೆರಡು ಡೆಫಿಷಿಯನ್ಸಿ ಇದ್ರೇನು ಬಾಡೀಲಿ ನಿಮ್ಮ HB ಲೋನೂ ಆಗುತ್ತೆ, ಆಮೇಲೆ ನೀವು ಎಷ್ಟೇ ಮೆಡಿಸನ್ ತೊಗೊಂಡ್ರೂ HB ಇನ್ಕ್ರೀಸ್ ಆಗಲ್ಲ. ಸೊ ವಿಟಮಿನ್ D ಆರ್ ವಿಟಮಿನ್ B12 ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಅದರದ್ದು ಡೆಫಿಷಿಯನ್ಸಿ ಇದ್ದರೆ ನೀವು ಅದ್ರ ಪ್ರಕಾರ ಡೈಟ್ ಆರ್ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಫಾರ್ 20 ಮಿನಿಟ್ಸ್ ಇದೆಲ್ಲ ಫಾಲೋ ಮಾಡ್ತಾ ಇಫ್ ನೆಸಸರಿ ಸಪ್ಲಿಮೆಂಟ್ಸು ತೊಗೋಬೇಕಾಗತ್ತೆ ಫಾರ್ ವಿಟಮಿನ್ D ಆ್ಯಂಡ್ ವಿಟಮಿನ್ B12. ಇಫ್ ಇವೆರಡೂ ಕರೆಕ್ಟಾಗಿದೆ ನಿಮ್ಮ ಬಾಡಿಲಿ, ಡೆಫಿಷಿಯನ್ಸಿ ಇಲ್ಲ ಅಂದರೆ ಐರನ್ ಆ್ಯಂಡ್ ಫೋಲೇಟ್ ಆ್ಯಂಡ್ ವಿಟಮಿನ್ C ಡೈಟ್ಸ್ ಫಾಲೋ ಮಾಡಿದರೆ ಸಾಕು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸಿಕ್ಸ್ತ್ ಪಾಯಿಂಟ್ ಈಸ್ ವೆರಿ ನೆಸಸರಿ, ಎಕ್ಸಸೈಸ್. ಆದಷ್ಟು ಮಿನಿಮಲ್ ಕ್ವಾಂಟಿಟಿ ಆಫ್ ಎಕ್ಸಸೈಸ್ ಬೇಕೇ ಬೇಕು ನಿಮ್ಮ ಬಾಡಿಗೆ. ಯಾಕಂದರೆ ವೆನ್ ವಿ ಎಕ್ಸಸೈಸ್ ಆಬ್ವಿಯಸ್ಲಿ ಬ್ರೀತ್ ಜಾಸ್ತಿ ಮಾಡ್ತೀವಿ. ಬ್ರೀತ್ ಜಾಸ್ತಿ ಮಾಡಿದಾಗ ನಮ್ಮ ಬಾಡಿಗೆ ಎಕ್ಸಸೈಸ್ ಥ್ರೂ ಆಕ್ಸಿಜನ್ ಸಪ್ಲೈ ಜಾಸ್ತಿ ಬೇಕು. ಸೊ ಬ್ರೀತ್ ಮಾಡಿದಾಗ ಆಬ್ವಿಯಸ್ಲಿ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಏನು ಮಾಡುತ್ತೆ, ನಮ್ಮ ಸೆಲ್ಸಿಗೆ ಪ್ರಮೋಟ್ ಮಾಡುತ್ತೆ HB ಇನ್ಕ್ರೀಸ್ ಮಾಡೋಕ್ಕೆ. ಆದರೆ ಇವೆಲ್ಲ ಫಸ್ಟ್ 5 ಟಿಪ್ಸ್ ಬಿಟ್ಬಿಟ್ಟು ಬರೀ ಎಕ್ಸಸೈಸ್ ಮಾಡಿದರೆ ಅದು ಪುಷ್ ಮಾಡಿದಾಗ ನಮ್ಮ ಆಕ್ಸಿಜನ್ ಸೆಲ್ಸ್ನ ಪ್ರೋಟೀನ್ ಅಂಶ ಲೈಕ್ HB ಪ್ರೋಟೀನ್ ಅಂಶನ ಜಾಸ್ತಿ ಮಾಡುವಂಥ ಪುಷ್ ಮಾಡಿದಾಗ ಇವೆಲ್ಲ ಲಾಸ್ಟ್ 5 ಪಾಯಿಂಟ್ಸ್ ನಮಗೆ ಬೇಕೇ ಬೇಕು. ನಾವು ಅವು ಲಾಸ್ಟ್ 5 ಪಾಯಿಂಟ್ಸ್ ಫಾಲೋ ಮಾಡಿ ಎಕ್ಸಸೈಸ್ ಮಾಡ್ತಿದ್ದೀವಿ ಅಂದರೆ ಆಬ್ವಿಯಸ್ಲಿ ನಿಮ್ಮ HB ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ದೀಸ್ 6 ಪಾಯಿಂಟ್ಸ್ ನೀವು 3 ಮಂತ್ಸ್ ಟು 6 ಮಂತ್ಸ್ ಫಾಲೋ ಮಾಡಿ ನೋಡಿ, ನಿಮ್ಮ HB ಲೆವೆಲ್ ಇನ್ಕ್ರೀಸ್ ಆಗೇ ಆಗುತ್ತೆ ಇನ್ ಅ ನ್ಯಾಚುರಲ್ ವೇ. ಸೊ ದಿಸ್ ವಾಸ್ ಅ ಸ್ಮಾಲ್ ಪಾಯಿಂಟ್ ಅಬೌಟ್ ಹೌ ಟು ಇನ್ಕ್ರೀಸ್ HB ಇನ್ 6 ಮಂತ್ಸ್. ಸೊ ಇದೊಂದು ಸ್ಮಾಲ್ ಪ್ರಯತ್ನ, ನೀವು ನ್ಯಾಚುರಲ್ ವೇಲಿ HB ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅಂತ. ಸೊ ನಿಮಗೆ ಆಬ್ವಿಯಸ್ಲಿ ನಿಮ್ಮ ಸರೌಂಡಿಂಗಲ್ಲಿ ಎಷ್ಟೋ ಜನ ಇರ್ತಾರೆ HB ಲೋ ಇರೋರು, ಆ್ಯಂಡ್ ಎಷ್ಟೋ ಮೆಡಿಸನ್ ತೊಗೊಂಡ್ಮೇಲೂ ನಾನು HB ಇನ್ಕ್ರೀಸ್ ಆಗ್ತಾನೇ ಇಲ್ಲ ಅನ್ನೋರು. ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಫಾರ್ ಮೋರ್ ಸಚ್ ಹೆಲ್ತ್ ಟಿಪ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.